ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಜೊತೆ ಮಾತಾಡ್ತಾ ಹೋಗ್ತೇನೆ. ಸರ್, ಇವತ್ತು ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಆ ಸಭೆಗೆ ಆಹ್ವಾನ ಇತ್ತಾ? ತಾವು ಹೋಗ್ತೀರಾ ಹೇಗೆ ಅಂತ? ಇಲ್ಲ, ನನಗೆ ಯಾವುದೇ ತರವಾದ ಆಹ್ವಾನ ಇಲ್ಲ. ಯಾರು ಕೂಡ ಯಾವ ಸಭೆಗೂ ಕೂಡ ನನ್ನನ್ನು ಕರೀತಾ ಇಲ್ಲ. ಕರೀದೇ ಆದ್ಮೇಲೆ ಹೋಗೋ ಅಭ್ಯಾಸ ಇಟ್ಕೊಂಡಿಲ್ಲ. ಕರೆದಿಲ್ಲ, ಹೋಗೋದಿಲ್ಲ. ಸರ್, ಈಗ ಯತ್ನಾಳ್ ಸೇರಿದಂತೆ ಒಂದಷ್ಟು ಹಿರಿಯ ಬಿಜೆಪಿ ಶಾಸಕರು ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ತಮ್ಮ ಪ್ರಕಾರ ಈ ನಿಲುವು ಬಗ್ಗೆ ಏನ್ ಹೇಳ್ತೀರಿ ಅಂತ? ನಾನು ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೀನಿ. ವಿಜಯೇಂದ್ರ ಹುಟ್ಟು ಹೋರಾಟಗಾರರು. ಅವರ ತಂದೆ ಮಾರ್ಗದರ್ಶನದಲ್ಲಿ, ಅವರ ಇನ್ನೊಬ್ಬ ಅಣ್ಣ ರಾಘವೇಂದ್ರ MP ಲೋಕಸಭಾ ಮಾರ್ಗದರ್ಶನದಲ್ಲಿ ಹೋರಾಟ ಮನೋಭಾವ ಇರ್ತಕ್ಕಂಥವ್ರು. ಜೊತೆಗೆ ಬೈ ಎಲೆಕ್ಷನ್ನಲ್ಲಿ ಎಲ್ಲ ಕ್ಷೇತ್ರಕ್ಕೂ ವಿಜೇಂದ್ರನೇ ಬೇಕು ಅಂತೇಳಿ ಹಾಕ್ಸ್ಕೊಂಡು ಎಲ್ಲೆಲ್ಲಿ ಇವರು ಇನ್ಚಾರ್ಜ್ ಇದ್ದರು, ಮಂಡ್ಯ, ಸಿರಾ, ಅದೆಲ್ಲನೂ ಕೂಡ ಜಯಶಾಲಿಯಾಗಿ ಮಾಡಿದ್ದಾರೆ. ಅವರಿಗೆ ನಾಡಿ ಮಿಡಿತ ಇದೆ. ಆಮೇಲೆ ಸಂಘಟನೆಯಲ್ಲಿ ಉಪಾಧ್ಯಕ್ಷರಾಗಿ ಇದ್ದಂಥವರು, ಭಾಳಷ್ಟು ಅನುಭವ ಇದೆ. ಥ್ರೂಔಟ್ ರಾಜ್ಯ ಸಂಘಟನೆ ಮಾಡ್ತಕ್ಕಂಥದ್ದು ಎಲ್ಲ ಅವ್ರಿಗೆ ಇದರಲ್ಲಿ ಕರಗತ ಆಗಿದೆ. ಆದ್ದರಿಂದ ಹೈಕಮಾಂಡ್ ಮಾಡಿರೋದ್ರಿಂದ ಹೈಕಮಾಂಡ್ ಮೇಲೆ ಇವರು ಒತ್ತಡ ತೆರಬೇಕೇ ವಿನ ಬೆಳಗ್ಗೆ ಎದ್ದರೆ ಇದೇ ನಿತ್ಯ ಮಾತನಾಡ್ತಕ್ಕ. ಈವನ್ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗಲೂ ಕೂಡ ಅಸೆಂಬ್ಲಿಲಿ ವಿರುದ್ಧವಾಗಿ ಮಾತನಾಡೋರು. ಆಯಿತಾ, ಇವಕ್ಕೆಲ್ಲ ಕಡಿವಾಣ ಹಾಕಬೇಕಾಗ್ತದೆ. ಬಟ್ ಅವರ ಆಂತರಿಕ ವಿಚಾರ, ನಾವೇನು ಅದಕ್ಕೆ ಮಧ್ಯ ಇಂಟರಾಗೋದಿಲ್ಲ. ವಿಜೇಂದ್ರ ಒಟ್ಟಿನಲ್ಲಿ ಹೋರಾಟಗಾರರು ಸಂಘಟನೆ ಮಾಡ್ತಾರೆ. ಜಾತ್ಯತೀತವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥವ್ರು. ಆ ಥರ ನೆಗೆಟಿವ್ ಮೈಂಡು ವಿಜೇಂದ್ರರಿಲ್ಲ. ದ್ವೇಷ ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ನಾವು ಹತ್ತಿರದಿಂದ, ನನಗೇನು ಜಾಸ್ತಿ ಇಲ್ಲ, 3 ವರ್ಷದಲ್ಲಿ ಹತ್ತಿರದಿಂದ ನೋಡಿದಂಥ ಸಂದರ್ಭದಲ್ಲಿ ವಿಜೇಂದ್ರ ಎಲ್ಲರನ್ನ ವಿಶ್ವಾಸ ತೆಗೆದುಕೊಳ್ತಾರೆ. ಜಾತೀಯತೆ ಮಾಡೋದಿಲ್ಲ. ಯಾರನ್ನ ಬೆಳೆಸಬೇಕು ಅಂತ ಮೈಂಡಲ್ಲಿ ಇರ್ತದೆ, ಅವ್ರನ್ನ ಬೆಳವಣಿಗೆಗೆ ಸಹಕಾರಿ ಆಗ್ತಾರೆ. ಆದ್ದರಿಂದ ವಿಜೇಂದ್ರ ಅವ್ರನ್ನ ಈ ಥರ ಓಪನ್ನಾಗೆ ಡೀಲಿ ಇದು ಮಾಡ್ತಕ್ಕಂಥದ್ದು ಸರಿ ಕಾಣೋದಿಲ್ಲ ಅಂತ ನನ್ನ ಒಂದು ಭಾವನೆ. ಸರ್, ಅಂದರೆ ಈಗ ಕಾಂಗ್ರೆಸ್ನಲ್ಲಿ ಸಾಲು ಡಿನ್ನರ್ ಮೀಟಿಂಗ್ ನಡೀತಾ ಇದೆ. ಆಯೋಜನೆ ಆದಂಥ ಕೆಲವೊಂದು ಡಿನ್ನರ್ ಮೀಟಿಂಗ್ ಕೂಡ ರದ್ದಾಗಿದೆ. ಈ ಬೆಳವಣಿಗೆಗಳನ್ನು ನೋಡಿದ್ರೆ ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಏನು ಹೇಳ್ತೀರಿ? ಭಾರತೀಯ ಜನತಾ ಪಕ್ಷ ಯಾವುದು ಅಧಿಕಾರದಲ್ಲಿತ್ತು ಇವರೇ, ಕರ್ನಾಟಕದ ಜನ ಭಾರತೀಯ ಜನತಾ ಪಕ್ಷ ಯಾಕೋ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂಥೇಳಿ ಕಾಂಗ್ರೆಸ್ ಪಕ್ಷಕ್ಕೆ 136 ಸೀಟ್ನ ಕೊಟ್ಟರು. ಅಂದರೆ ಉದ್ದೇಶ, ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷ ಏನೋ ಒಂದು ಸಾಧನೆ ಮಾಡ್ತಾರೆ, ಕರ್ನಾಟಕದ ಜನರ ಭಾವನೆಗಳಿಗೆ ಸ್ಪಂದನೆ ಮಾಡ್ತಾರೆ ಅಂತಕ್ಕಂಥ ಒಂದೇ ಉದ್ದೇಶದಿಂದ 136 ಜನ ಅವರಿಗೆ ಕೊಟ್ಟಿದ್ದಾರೆ. ಇವರು ಕರ್ನಾಟಕದ ಜನತೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು. ನಮಗೆ ಫುಲ್ ಮೆಜಾರಿಟಿ ಇದೆ, ಜನ ಸಹಕಾರ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಯೋಜನೆಗಳನ್ನು ಕೊಡಬೇಕು ಅಂತಕ್ಕಂಥದ್ದು. ಈ ಥರ ಕರ್ನಾಟಕದ ಜನತೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಬೇಕೇ ವಿನ ಬೆಳಗ್ಗೆ ಎದ್ದರೆ ಮೀಟಿಂಗ್ ಅಂತೆ, ಆ ಮೀಟಿಂಗ್ ಅಂತೆ, ಈ ಮೀಟಿಂಗ್ ಅಂತೆ, ಇವನು ಅವನ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು, ಮಾಧ್ಯಮದ ಮುಂದೆ ಹೇಳ್ತಕ್ಕಂಥದ್ದು. ಕರ್ನಾಟಕದ ಜನತೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ. ಈವನ್ ಕಾಂಗ್ರೆಸ್ ಅಂತಲ್ಲ, ಕಾಂಗ್ರೆಸ್ನೂ ಅಬ್ಸರ್ವ್ ಮಾಡ್ತಿದ್ದಾರೆ, BJPನೂ ಅಬ್ಸರ್ವ್ ಮಾಡ್ತಿದ್ದಾರೆ, JDSನವ್ರನ್ನೂ ಅಬ್ಸರ್ವ್ ಮಾಡ್ತಿದ್ದಾರೆ. ಅದರಿಂದ ಯಾವುದೇ ಪಬ್ಲಿಕ್ಕಿಗೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೂ ಸಾರ್ವಜನಿಕರು ಗಮನಿಸ್ತಿದ್ದಾರೆ ಅನ್ನೋ ಮಟ್ಟದಲ್ಲಿ ಮಾಡಬೇಕಾಗ್ತದೆ. ಬರೀ ಪಾರ್ಟಿಗಳು ಮಾಡಿಕೊಂಡು ಎಲ್ಲೋ ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿಕೊಂಡು ಯಾರನ್ನೋ ಒಂದು ಟಾರ್ಗೆಟ್ ಮಾಡಿಕೊಂಡು ಆಯಿತು, ಇವರು ಇಷ್ಟು ಟಾರ್ಗೆಟ್ KPCC ಅಧ್ಯಕ್ಷರು ಆಸ್ತಿ ಬರ್ಸ್ಕೋತೀವಿ ಅಂತ ಹೇಳ್ತಾರಲ್ಲ, ಇವ್ರು ಹೇಳ್ದಂಗೆ ಏನಾದ್ರು KPCC ಅಧ್ಯಕ್ಷರು ಸ್ಟೇಟ್ಮೆಂಟ್ ಮಾಡಿದ್ರೆ ಏನಾಗ್ತದೆ? ಕಾಂಗ್ರೆಸ್ಸಲ್ಲಿ DK ಶಿವಕುಮಾರ್ ಅವರು ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಪೇಷನ್ಸಿಗೆ ಹೋಗ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ DK ಶಿವಕುಮಾರ್ ನೋಡಿದ್ದೇವೆ. ಬೇರೆ ಮಂತ್ರಿಗಳು ಮಾಡ್ದಂಗೆ ಉಪಮುಖ್ಯಮಂತ್ರಿಗಳು ಏನಾರು ಸ್ಟೇಟ್ಮೆಂಟ್ ಓಪನ್ ಆಗಿ ಮಾಡಿದ್ರೆ ಪರಿಸ್ಥಿತಿ ಏನಾಗ್ತದೆ? ಒಂದು ಸಾರಿ ಕರ್ನಾಟಕದ ಸುತ್ತ 2 ವರ್ಷ ಕಾಂಗ್ರೆಸ್ ಪಕ್ಷದ ಅವಲೋಕನವನ್ನು ಮಾಡಲಿ. ಬರೀ ಸೊಂಡೂರು ಗೆದ್ದೋ, ಚನ್ನಪಟ್ಟಣ ಗೆದ್ದರು, ಇನ್ನೊಂದು ಗೆದ್ದರು ಅಂತಕ್ಕಂಥದ್ದಲ್ಲ. ಇನ್ನು 3 ವರ್ಷ ಅವಕಾಶ ಇದೆ.
ಜನರ ನಾಡಿ ಮಿಡಿತನ ಇಂಟೆಲಿಜೆನ್ಸ್ ಇವ್ರ ಹತ್ರನೇ ಇದೆ. ಥ್ರೂಟ್ ಸ್ಟೇಟಲ್ಲಿ ನಾಡಿ ಮಿಡಿತ ತಿಳ್ಕೊಳ್ಳಿ. ಕಾಂಗ್ರೆಸ್ ಬಗ್ಗೆ ಇತ್ತೀಚಿನ ದಿವಸಗಳಲ್ಲಿ ಏನು ಜನರ ಭಾವನೆಗಳಿದೆ, ಆ ಭಾವನೆ ತಿಳ್ಕೊಂಡು ಅವರು ಮುಂದುವರೆದ್ರೆ ಒಳ್ಳೇದಪ್ಪ, ಅವರಿಗೆ ಒಳ್ಳೇದು. ಸಿದ್ದರಾಮಯ್ಯ ಅವರ ಆಪ್ತ ಬಣದ ಡಿನ್ನರ್ ಮೀಟಿಂಗ್ DK ಶಿ ಅವರಿಗೆ ಆತಂಕ ಹುಟ್ಟಿಸಿದ್ಯಾ ಅಂತ? ನೋಡ್ರಿ, ಶಿವಕುಮಾರ್ ಅವರು 8 ಬಾರಿ ಶಾಸಕರಾಗಿದ್ದಾರೆ, ಅನೇಕ ಪೋರ್ಟ್ಫೋಲಿಯೋಗಳನ್ನು ನಿಭಾಯಿಸಿದ್ದಾರೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಯಾರೇನೇ ಮಾಡಿದ್ರು DK ಶಿವಕುಮಾರ್ ಅವರಿಗೆ ಟೆನ್ಷನ್ ಆಗ್ತಕ್ಕಂಥ ಪ್ರಮೇಯ ಏನೂ ಇಲ್ಲ. ಏನು ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆಯಾ? DK ಶಿವಕುಮಾರ್ ಅವರು ಯಾವ ಕಾರಣಕ್ಕೂ ನೆಗೆಟಿವ್ ಥಿಂಕ್ ಮಾಡ್ತಕ್ಕಂಥವ್ರು ಅಲ್ಲ. ಕರ್ನಾಟಕದಲ್ಲಿ ಜನ 136 ಕೊಟ್ಟಿದ್ದಾರೆ. ಕರ್ನಾಟಕದ ಸೇವೆ ಮಾಡಬೇಕು ಅಂತಕ್ಕಂಥದ್ದು ಯಾವುದೇ ವಿಧವಾದ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಆಗಲಿ ಮತ್ತೊಂದಾಗಲಿ ಯಾರ ಮೇಲೆ ಕಮೆಂಟ್ಸ್ ಆಗಲಿ ಮಾಡ್ತಕ್ಕಂಥ ಪ್ರಮೇಯನ ಇತ್ತೀಚೆಗೆ ಶಿವಕುಮಾರ್ ಅವರು ಮಾಡ್ತಾ ಇಲ್ಲ. ಅದೇ ಥರ ಎಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ. ತಿಳ್ಕೊಂಡ್ರೆ ಅವ್ರಿಗೆ ಒಳ್ಳೆಯದು, ತಿಳ್ಕೊಳ್ಳದೆ ಹೋದರೆ ಮುಗೀತು, ಕ್ಲೋಸ್. ಈಗ ಸಿದ್ದರಾಮಯ್ಯ ಆದ ಬಳಿಕ DK ಶಿವಕುಮಾರ್ ಅವರು CM ಆಗ್ತಾರಾಗಿದೆ. ಅದು ನನಗೆ ಗೊತ್ತಿಲ್ಲ, ಅದು ಅವರ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಈ ಕುಮಾರಸ್ವಾಮಿ ಅವರು 60% ಕೊಟ್ಟರು ಚನ್ನಪಟ್ಟಣ ಎಲೆಕ್ಷನ್ನಲ್ಲಿ ಏನಾಯಿತು, ಅವ್ರ ಮಗನ್ನ ಇವರು ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ. ನಾನು ಚನ್ನಪಟ್ಟಣದವನೇ. ಪ್ರತಿ ಊರಿಗೂ ಹೋದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ವಿರುದ್ಧ ಏನು ಹೇಳ್ತಾ ಇದ್ರು, ಎಲೆಕ್ಷನ್ನಲ್ಲಿ 5 ರೂಪಾಯಿನೂ ಖರ್ಚು ಮಾಡೋದಿಲ್ಲ, 1 ರೂಪಾಯಿನೂ ಖರ್ಚು ಮಾಡೋದಿಲ್ಲ. ಇವತ್ತು ಯಾರಾದ್ರೂ ಒಂದು ದೇವಸ್ಥಾನಕ್ಕೆ ಹೋದ್ರೆ 2 ಲಕ್ಷ ಕೇಳಿದ್ರೆ 5 ಲಕ್ಷ ಕೊಡ್ತಾವ್ರೆ. ಯಾವ್ದಾದ್ರು ಲೀಡ್ರು ಒಂದು ಊರಿಗೆ ಏನಾದ್ರು ಆಗ್ಬೇಕು ಅಂತಂದ್ರೆ 10 ಲಕ್ಷ ಕೊಡ್ತಾವ್ರೆ. ಪ್ರತಿಯೊಬ್ಬ ಮತದಾರರಿಗೆ 3 ರಿಂದ 3.5 ಸಾವಿರ ಕೊಡ್ತಾವ್ರೆ. ಜನಗಳಿಗೆ ಗಿಫ್ಟ್ ಕೊಡ್ತಾವ್ರೆ. ಇದು ಯಾರು ಹೇಳೋದು? ಚನ್ನಪಟ್ಟಣದ ಜನತೆ. ನಾನು ಚನ್ನಪಟ್ಟಣದಲ್ಲಿ ಇದ್ದಂಥ ಸಮಯದಲ್ಲಿ ಸುಮಾರು 100 ಕೋಟಿ ಮೇಲೆ ಖರ್ಚು ಮಾಡಿದ್ದಾರೆ. ಏನು ಆಲೂಗಡ್ಡೆ ಬೆಳೆ ಸಂಪಾದನೆ ಮಾಡಿದ್ರ ಕುಮಾರಸ್ವಾಮಿ ಅವರು? ನೀವು ಕೇಂದ್ರದ ಮಂತ್ರಿಯಾಗಿ ಎಷ್ಟು ಪರ್ಸೆಂಟ್ನ ನೀನು ಕಲೆಕ್ಟ್ ಮಾಡಿ ನಿನ್ನ ಮಗನಿಗೆ ಚನ್ನಪಟ್ಟಣಕ್ಕೆ ಖರ್ಚು ಮಾಡಿದ್ಯಪ್ಪ? 100 ಕೋಟಿ ಮೇಲೆ ಖರ್ಚು ಮಾಡಿದ್ದಿಂದ ಚನ್ನಪಟ್ಟಣ ಜನತೆ ಹೇಳ್ತಿದ್ದಾರಲ್ಲ. ಮಂಡ್ಯದ ನಿಲ್ಸಿದ್ರಿ MP-ಗೆ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? ರಾಮನಗರ ನಿಲ್ಸಿದ್ರಿ, ಎಷ್ಟು ಕೋಟಿ ನೀವು ಖರ್ಚು ಮಾಡಿದ್ರಿ? ಮಂಡ್ಯದಲ್ಲಿ ನೀವು ನಿಂತ್ರಿ, ಎಷ್ಟು ಕೋಟಿ ಖರ್ಚು ಮಾಡಿದ್ರಿ? ಏನೆಲ್ಲ ಆಲೂಗೆಡ್ಡೆ ಬೆಳೆಬಿಟ್ಟು ಸಂಪಾದನೆ ಮಾಡಿದ್ರ? ಹೇಳ್ರಿ ಕುಮಾರಸ್ವಾಮಿ ಅವರೇ, ಇವರೇನು 60% ಅಂತ ಹೇಳ್ತೀರಿ, ನೀವು ಎಷ್ಟು ಪರ್ಸೆಂಟೇಜ್ ತಗೊಂಡು ಈ ಎಲೆಕ್ಷನ್ಗಳ ಮಾಡಿದ್ದೀರಿ ಹೇಳಪ್ಪ. ಗಾಳಿಲಿ ಗುಂಡುಡಿಯೋ ಕೆಲಸ ಬೇಡ. ಕೇಂದ್ರದ ಸಚಿವರ ಸ್ಥಾನವನ್ನು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ. ಕೇಂದ್ರದ ಯೋಜನೆಗಳನ್ನು ತಗೊಬಂದ್ರಿ, ಫ್ಯಾಕ್ಟ್ರಿಗೆ ತಂದು ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥದ್ದು ಮಾಡಿ, ವಾರಕ್ಕೊಂದ್ಸರಿ ಬರೋದು ಪ್ರೆಸ್ ಮೀಟ್ ಮಾಡೋದು, ವಾರಕ್ಕೊಂದ್ಸರಿ ಬರೋದು ಸಿದ್ದರಾಮಯ್ಯನ ಬೈಯೋದು, ವಾರಕ್ಕೊಂದ್ಸರಿ ಬರೋದು DK ಶಿವಕುಮಾರ್ ಬೈಯೋದು, ವಾರಕ್ಕೊಂದ್ಸರಿ ಬರೋದು 60% ಮಾಡೋದು. ನೀವು ನಿಮ್ಮ ಎಲೆಕ್ಷನ್ಗೆ ಕೋಟಿ ಖರ್ಚು ಮಾಡೋದಲ್ಲಪ್ಪ. ಎಷ್ಟು ಪರ್ಸೆಂಟೇಜ್ ತಗೊಂಡ್ರಿ ಅಂತ ಜನಗಳಿಗೆ ಹೇಳಿ, ಕರ್ನಾಟಕ ಜನತೆಗೆ. ಸರ್, ಈ ಹಿಂದೆ BJP ಮತ್ತು JDS 8 ರಿಂದ 10 ಜನ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಿದ್ರಿ, ಏನು ಹೇಳ್ತೀರಿ ಸರ್ ಈ ಬಗ್ಗೆ? ಅದು ಈಗಲೂ ನಡೀತಾನೆ ಇದೆ. ಕಾಂಗ್ರೆಸ್ ಪಕ್ಷದಿಂದ ಅವರು ಏನು BJP ವರ್ಸಸ್ ನಡೀತಾ ಇದೆ ಗುಂಪುಗಾರಿಕೆ, ಎಷ್ಟೋ ಜನ ಪ್ರಾಮಾಣಿಕರಿಗೆ ಅದು ಅಸಹ್ಯ ಆಗ್ತಾ ಇದೆ. ಏನೋ ಸೆಟ್ರೇಟ್ ಮಾಡ್ತಾರೆ ಅಂತಕ್ಕಂಥದ್ದು ಭಾವನೆ ಕೂಡ ಬರ್ತಾ ಇದೆ. ಸೆಟ್ರೇಟ್ ಆಗದೇ ಹೋದ ಪಕ್ಷದಲ್ಲಿ ಅವರ ಪೊಲಿಟಿಕಲ್ ಅವರು ನೋಡ್ಕೋಬೇಕಲ್ಲ. ಹೊಸರಿ ಯಡಿಯೂರಪ್ಪನವ್ರು ಇದ್ದರು, ಬೊಮ್ಮಾಯಿ ಇದ್ದರು, ಎಲ್ಲ ಇದ್ದರು. ಪ್ರಧಾನಮಂತ್ರಿಗಳು 10-15 ಸಾರಿ ಬಂದರು, 66 ಮೇಲೆ ಹೋಗಲಿಲ್ಲ. ನೆಕ್ಸ್ಟ್ 28ಕ್ಕೆ ಯಾರ ನೇತೃತ್ವದಲ್ಲಿ ಹೋಗ್ತಾರೆ, ಯಾರ ನೇತೃತ್ವದಲ್ಲಿ ಚುನಾವಣೆ ಮಾಡಬೇಕು, ಗುಂಪುಗಾರಿಕೆ ಎಲ್ಲರೂ ಜಾಸ್ತಿ ಆಗ್ತಾ ಇದೆ. ಅದರಿಂದ ಯೋಚನೆ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷಕ್ಕೋ ಮತ್ತೊಂದಕ್ಕೋ ಸೇರ್ತಕ್ಕಂಥದ್ದು ಅಲ್ಲಲ್ಲಿ ಡಿಸ್ಕಷನ್ ನಡೀತಾ ಇರ್ತದೆ. ನನಗೂ ಕೂಡ ಅಲ್ಲಲ್ಲಿ ಮಾತುಕತೆ ಕೇಳಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಹೇಳಿದ್ದೇನೆ. ಮುಂದಿನ ದಿವಸಗಳಲ್ಲಿ ತಮಗೆ ಗೊತ್ತಾಗ್ತದೆ. ಕೊನೆಯ ಪ್ರಶ್ನೆ, ಈಗ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಆದರೆ ಮುಂದಿನ ಬೆಳವಣಿಗೆ ಏನಾಗ್ಬೋದು ಅಂತ ಸರ್?
ಕಾಂಗ್ರೆಸ್ನಿಗೆ ಅಧಿಕಾರ ಹಂಚಿಕೆ ಆದ್ರೆ ಮುಂದೆ ಏನ್ ಬೆಳವಣಿಗೆಗಳ ನಿರೀಕ್ಷೆ ಮಾಡಬಹುದು ಅಂತ. ಕಾಂಗ್ರೆಸ್ ಪಕ್ಷದಲ್ಲಿ ಏನಾಯ್ತದೆ ಅಂತಕ್ಕಂಥದ್ದು ನಾನು ಮಾತನಾಡಕ್ಕೆ ಹೋಗಲ್ಲ, ನಾನು ತಲೆ ಕೆಡ್ಸ್ಕೊಳ್ಳೋಕ್ಕೂ ಹೋಗಲ್ಲ. ಬಿಜೆಪಿಲಿ ಏನಾಗ್ತದೆ ಅಂತಕ್ಕಂಥದ್ದು ನಾನು ಮಾತನಾಡಕ್ಕೆ ಹೋಗಲ್ಲ, ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ನೀವು ಜೊತೆಗೆ ಹೇಳಿದ್ದೀನಿ, ಕಾಂಗ್ರೆಸ್ದಲ್ಲಿ ಏನಾಗ್ತದೆ ಇದಾಗ್ತದೆ ನನಗೇನಿಲ್ಲ. ನನಗೆ ಬೇಕಾದದ್ದು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡಬೇಕು, ನನ್ನ ಕ್ಷೇತ್ರದ ಸಮಸ್ಯೆಗಳೇನಿದೆ ಅದನ್ನು ಬಗೆಹರಿಸಲು ಸಾಕು ಅಂತಕ್ಕಂಥ ಒಂದೇ ಒಂದು ಅಂಶವನ್ನು ಇಟ್ಕೊಂಡಿದ್ದೇನೆ. ಅದು ಬಿಟ್ಟರೆ ಕಾಂಗ್ರೆಸ್ ಏನಾಯ್ತದೆ ಇದೇನಾಯ್ತದೆ ಒಂದು ಏನೂ ಆಗೋದಿಲ್ಲ. ಒಕ್ಕಲಿಗ ಸಮುದಾಯ ಕೂಡ DCM DK ಶಿವಕುಮಾರ್ ಸೇಮ್ ಆಗಬೇಕು ಅನ್ನೋ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ರು ಸರ್. ಹೀಗಾಗಿ ನೋಡಿ, 25-30 ವರ್ಷದ ಹಿಂದೆನೇ ದ್ವಾರಕನಾಥ್ ಗುರೂಜಿ ಹೇಳಿದರು, ಈಗಿನಿಂದಲ್ಲ. 25 ವರ್ಷದ ಹಿಂದೆ ಹೇಳಿದರೆ ಸೋಮಶೇಖರ್ ನಿಮ್ಮ ಗುರು ಬಾಸ್ DK ಶಿವಕುಮಾರ್ ಜೈಲಿಗೆ ಹೋಯ್ತಾನೆ ಅಂತ. ನಾನು ಹೇಳಿದೆ, ನಿಮ್ಗೇನು ಯಾವ ಮುಖ ಉಟ್ಕೊಂಡು ಹೇಳ್ತೀರಿ? ಇದೇ ಮಾತು ಇವತ್ತು ದ್ವಾರಕನಾಥ್ ಜಿಯವ್ರು ಕೇಳಿ, ಈಗಿನಿಂದಲ್ಲ ಅವತ್ತು ಹೇಳಿದರು ಜೈಲಿಗೆ ಹೋಗ್ತಾನೆ ಅಂತೇಳಿ. ಜೈಲಿಗೆ ಹೋಗಿ ಬಂದಾದಮೇಲೆ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳಿದರು. DK ಶಿವಕುಮಾರ್ ಹಣೆ ಬರದಲ್ಲಿ ಬರೆದಿದ್ರೆ 100% ಮುಖ್ಯಮಂತ್ರಿ ಆಗ್ತಾರೆ. ಅವ್ರ ಹಣೆ ಬರದಲ್ಲಿ ಉಪಮುಖ್ಯಮಂತ್ರಿನೇ ಅಧ್ಯಕ್ಷ ಲಾಸ್ಟ್ ಅಂತಂದರೆ ಅದು ಇಲ್ಲ. ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಅವ್ರು ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿ ಆಗಬಾರ್ದು ಅಂತಕ್ಕಂಥದ್ದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, MLAಗಳು ತೀರ್ಮಾನ ಮಾಡ್ತಾರೆ. ಕೂಡ ಶಾಸಕ ST ಸೋಮಶೇಖರ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಗೆರೆ, TV9 ಬೆಂಗಳೂರು.